ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ಬಿಡ ಅಂತ ಹೇಳ್ತಾ ಇವತ್ತು ನೋಡ್ರಿ ಇಂಡಿಯಾ ಮತ್ತೊಂದು ಮ್ಯಾಚ್ ಗೆದ್ಬಿಟ್ಟೈತಿ. ಸೊ T20 ವರ್ಲ್ಡ್ ಕಪ್ ಫೈನಲ್ ಸೀರೀಸ್ ಏನು ಸೀರೀಸ್ ನಡೀತಾವಲ್ಲ T20 ವರ್ಲ್ಡ್ ಕಪ್ ಫೈನಲ್ ಆಗಿ ನಮ್ಮ ಇಂಡಿಯಾ 4-4 ಮ್ಯಾಚು ವಿನ್ ಆಗಿಬಿಟ್ಟೈತಿ. ಸೊ ಇನ್ನು ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಮ್ಮ ಗ್ರೂಪ್ ಎ ಒಳಗಿರುವಂಥ ಯಾವ ಟೀಮ್ಗಳೂ 4-4 ಮ್ಯಾಚ್ ಗೆದ್ದಿಲ್ಲ. ಸೊ ನಮ್ಮ ಇಂಡಿಯಾ ಗೆದ್ದು ಹಿಸ್ಟ್ರಿ ಮಾಡೈತಿ ಹಿಸ್ಟ್ರಿ. ಈ ಸಲ ನೋಡ್ರಿ T20 ವರ್ಲ್ಡ್ ಕಪ್ ನಮ್ಮ ಇಂಡಿಯಾದಾಗ ಮತ್ತು ಶ್ರೀಲಂಕಾದಾಗ ನಡೆಸಾಕತ್ತಾರ. ಸೊ ನಮ್ಮ ಇಂಡಿಯಾಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ಇದು ಒಂದು, ಮತ್ತು ಶ್ರೀಲಂಕಾ ಟೀಮಿಗೂ ಹೆಲ್ಪ್ ಆಗೈತಿ. ಸೊ ನಾಳೆಗೆ ಯಾವ ಟೀಮ್ ಕ್ವಾಲಿಫೈ ಆಗ್ಯಾವು ಆ್ಯಂಡ್ ಸೂಪರ್ ಏಟಿಗೆ ಯಾವ ಟೀಮ್ ಕ್ವಾಲಿಫೈ ಆಗ್ಯಾವು ಯಾವ ಟೀಮ್ ಕ್ವಾಲಿಫೈ ಆಗಿಲ್ಲ ಅನ್ನೋದು ಎಲ್ಲ ವಿವರಣೆ ಮಾಡಿ ಹೇಳ್ತೀನಿ ಅಂತ. ಸೊ ಇವತ್ತು ನೋಡ್ರಿ ನಮ್ಮದು ಲೀಗ್ ಸ್ಟೇಜ್ದು ಒಂದು ಮ್ಯಾಚ್ ಮುಗೀತು. ಸೊ ಇನ್ನೊಂದು ಏನು ಮುಗೀತಪ್ಪ ಅಂತಂದ್ರೆ ಸೂಪರ್ ಏಟಿ ನಮ್ಮ ಇಂಡಿಯಾಕ್ರು ಆಲ್ಮೋಸ್ಟ್ ಅನ್ನೋಕೇನು ಪೂರ ಕ್ವಾಲಿಫೈನೇ ಆಗಿಬಿಟ್ಟೈತಿ. ಸೊ ನಮ್ಮ ಇಂಡಿಯಾ ಸೂಪರ್ ಏಟಿಗೆ ಕ್ವಾಲಿಫೈ ಆಯ್ತು, ಅದು ಒಂದು ಖುಷಿ ವಿಚಾರ. ಸೊ ನಮ್ಮ ಇಂಡಿಯಾದ್ದು ಲೀಗ್ ಅಂತದ 4 ಮ್ಯಾಚ್ ಮುಗಿದಾವು. ಸೊ ಇವತ್ತು ನಮ್ಮದು ಇಂಡಿಯಾದ್ದು ಮತ್ತು ನೆದರ್ಲ್ಯಾಂಡ್ ಮ್ಯಾಚ್ ಐತ್ರಿ. ಇವತ್ತು ಕಿಂಡಿ ಕಡಲ್ಲ ಮ್ಯಾಚ್ ಮಾಡಿ ಗೆಚ್ಚಿಗಿಲಿ ಬ್ಯಾಟಿಂಗ್ ಮಾಡಿ ನಮ್ಮ ಇಂಡಿಯಾ ಮಾತ್ರ ಪೂರ ಗೆದ್ದು ಬಿಟ್ಟಾರ. ಏನು ಉಳಿಸೇ ಇಲ್ಲ ಅವ್ರದ್ದು, ಪೂರ ಹರಿದು 12 ಮಾಡ್ಯಾರ. ಸೊ ಇವತ್ತಿಂದ ಟಾಪ್ ಕ್ಲಾಸ್ ಮೂಮೆಂಟ್ ನಾ ಹೇಳಕ್ಕೆ ಬರ್ತೀನಿ ಇವತ್ತು. ಸೊ ನೋಡ್ರಿ ಸ್ಟಾರ್ಟಿಂಗ್ ಟಾಸ್ ಆದ್ಮೇಲೆ ಇಂಡಿಯಾದವ್ರು ಬ್ಯಾಟಿಂಗ್ ಬಂತು. ಸೊ ನಮ್ಮದು ಟೀಮ್ ಒಳಗೆ ಕಂಪ್ಲೀಟ್ ಡೆಮಾಲಿಷ್ ಆಗಿದೆ ಯಾರಪ್ಪ ಅಂತಂದ್ರೆ ಅಭಿಷೇಕ್ ಶರ್ಮಾನ. ಯಾಕಂದ್ರೆ ಹೋದ ನ್ಯೂಜಿಲ್ಯಾಂಡ್ T20 ವರ್ಲ್ಡ್ ಕಪ್ ಚಾಲೂ ಆಗಿರೋ ಮುಂಚೆಗೆ ಜಸ್ಟ್ ಒಂದು 4-5 ದಿವಸದಿಂದ ಸಿರೀಸ್ ಚಾಲೂ ಆಗಿತ್ತು. ಇಂಡಿಯಾ ನ್ಯೂಜಿಲ್ಯಾಂಡ್ ಸಿರೀಸ್ ಒಳಗೆ ಸೆಂಚುರಿ ಹೊಡೆದಿದ್ದು ಅಭಿಷೇಕ್ ಶರ್ಮಾ. ಮಸ್ತ್ ಬ್ಯಾಟಿಂಗ್ ಮಾಡಾಕತ್ತಿದ್ದ. ಸೊ ಅಂಥ ಬ್ಯಾಟಿಂಗ್ ಫಾರ್ಮ್ದಾಗಿರುವಂಥ ಈ ಒಂದು ವರ್ಲ್ಡ್ ಕಪ್ ಒಳಗೆ ಪೂರ ಕಂಪ್ಲೀಟ್ ಡೆಮಾಲಿಷ್ ಆಗ್ಬಿಟ್ಟಾನ. ಯಾಕಪ್ಪ ಅಂತಂದ್ರೆ ಈ ಸಿರೀಸ್ ಒಳಗೆ ಆಡಿದ್ದು 3 ಮ್ಯಾಚ್ ಆಗಿದ್ದಿರ್ಬೋದು. 3 ಮ್ಯಾಚ್ನಾಗ 1 ರನ್ನೂ ಗಳಿಸಿಲ್ಲ. 3-0 ಡಕ್ಔಟ್ ಆಗ್ಯಾನ. ಸೊ ಒಂದು ಆರಾಮಿಲ್ಲ ಅಂತಂದು ಸಂಜು ಸ್ಯಾಮ್ಸನ್ ಹಾಕೊಂಡಿದ್ರು. ಸೊ ಆ ಸಂಜು ಸ್ಯಾಮ್ಸನ್ ಆ ಮ್ಯಾಚಿಗೆ 8 ಬಾಲಿಗೆ 22 ರನ್ ಹೊಡೆದಾನ. ಸೊ ನಮ್ಗೆ ಅದು ಭಾಳ ಖುಷಿ ವಿಚಾರ. ಯಾಕಪ್ಪ ಅಂದ್ರೆ ಸಿಕ್ಕ ಅವಕಾಶ ರೀ, ಸಣ್ಣ ಪುಟ್ಟ 1-2 ಅವಕಾಶ ಸಿಗ್ತಾವೆ. ಸೊ ಅಂಥ ಅವಕಾಶದಾಗ ಯುಟಿಲೈಸ್ ಮಾಡ್ಕೊಳಕಂತಾನ. ಬಟ್ ಅಭಿಷೇಕ್ ಶರ್ಮಾ ಕಂಟಿನ್ಯೂ ಅವಕಾಶ ಸಿಕ್ಕರೂ ಯೂಸ್ ಆಗೋವಲ್ದು, ಏನು ಎದಕ್ಕಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಅಭಿಷೇಕ್ ಶರ್ಮಾನು ಚಲೋ ಆಡಲಿ ಅಂತ ಹೇಳ್ತೀನಿ. ಸೊ ಇವತ್ತು 4ನೇ ಬಾಲ್ ಔಟ್ ಆಗಿಬಿಟ್ಟಾನ, ಅದು ಬೋರ್ಡ್ ಔಟ್ ಆಗ್ಯಾನ. ನಮ್ಗೆ ಅದು ಭಾಳ ಮಾನಸಿಕ ಸ್ಟಾಂಪ್ ಕಿತ್ತು ಹೊರಗೆ ಬಿಟ್ಟು. ಸೊ ಇವತ್ತು ನೋಡ್ರಿ ಇಂಡಿಯಾ ಮಾತ್ರ ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾ ಗೆದ್ದೈತಿ. ಅಭಿಷೇಕ್ ಶರ್ಮಾ ಔಟ್ ಆದ್ರಿ ಏನಂತಂದ್ರೆ ನಮ್ಮ ಪಾಕೆಟ್ ಡೈನಾಮೋ ಅದನ್ನಲ್ಲ ಅವ 6-4 ತಾನು ಕಟ್ಯಾವ ನಾವು. ಸೊ ನೆಕ್ಸ್ಟ್ ನಡಬರಕ್ಕೆ ಅವನು ಔಟ್ ಆದ. ಪವರ್ ಪ್ಲೇದಾಗ 2 ವಿಕೆಟ್ ಹೋದು. ಸೊ ತಿಲಕ್ ವರ್ಮಾ ಮತ್ತು ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಚಲೋ ಬ್ಯಾಟಿಂಗ್ ಆಡಿದ್ರು. ಯಾಕಂದ್ರೆ 27 ಬಾಲಿಗೆ 35 ರನ್ ಕ್ಯಾಪ್ಟನ್ ಹೊಡೆದಾನ. ಸೊ ತಿಲಕ್ ವರ್ಮನು ಚಲೋ ಆಡ್ಯಾನ. ಸೊ 2 ವಿಕೆಟ್ ಹೋದ್ಮ್ಯಾಗ ನೆಕ್ಸ್ಟ್ ಬಂದಿದ್ದ ನಮ್ದು ದೊಡ್ಡ ಆಳು ಅಂತಲೇ ಹೇಳ್ಬೇಕು. ಯಾಕಂದ್ರೆ ಘಟಾನುಘಟಿ ಪ್ಲೇಯರ್ ಅದು. ಸೊ ಶಿವಮ್ ದುಬೆ ಬಂದು ಹೊಡೆದಲ್ಲ ಅವ್ರಿಗೆ, ಅಷ್ಟು ಸರಳ ಬಿಟ್ಟೆ ಅಲ್ಲ ಅವ್ರಿಗೆ. ಯಾಕಪ್ಪ ಅಂದ್ರೆ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಮಾಡಿ ಗಿಚ್ಚಿಗಿಲಿ ಅವನು 6 ಅವ ಹೊಡ್ಯಾಕ ಅಂತಂದ್ರೆ ಅವ್ರ ಬ್ಯಾಟಿಂಗ್ ನೋಡ್ಬೇಕು ನಾವು. ಪೂರ ಬರೇ ಫ್ಲಾಟ್ 6 ಅವಕ್ಕೋ ಬರೇ ಎಲ್ಲ ಬ್ಯಾಟ್ ಬೀಸಿದ್ರೆ ಸಾಕು ಸೀದಾ ಮಂದ್ಯಾಗ ಹೋಗ್ಬಿಡ್ತಾವೆ. ಯಾವ ಬೌಂಡ್ರಿ ಗೇರಿ ಪ್ಲೇಯರ್ ಒಳಗೆ ಕ್ಯಾಚ್ ಆಗಿದ್ದು ಒಟ್ಟ ಇಲ್ಲ ಡೈರೆಕ್ಟ್ ಸೀದಾ ಲಾಂಚ್. ಒನ್ ಟೈಪ್ ರಾಕೆಟ್ ಲಾಂಚ್ ಮಾಡಿದ್ರೆ ಹೆಂಗೆ ಚಂದ್ರ ಅನ್ಕೋಕವು ಹಂಗೆ ಇವತ್ತು 6 ಬ್ಯಾಟಿಗೆ ಬಿದ್ದು ಅಂದ್ರೆ ಸೀದಾ ಮಂದ್ಯಾಗ ಹೋಗೋ ಪಿಕ್ಸ್. ಏನು ಅದ್ರಾಗೆ ನಾವು ದೂಸರಾ ಮಾತಾ ಇಲ್ಲ. ಯಾಕಂದ್ರೆ ಅಷ್ಟು ಚಲೋ ಬ್ಯಾಟಿಂಗ್ ಆಡೇನಿ ಇವತ್ತು. ನೋಡ್ರಿ ಸ್ಟಾರ್ಟಿಂಗ್ ರನ್ನ ಬಂದಿದ್ದಿಲ್ಲ, ಅವ್ನು ಬ್ಯಾಟ್ಲಿದ್ದ ರನ್ನ ಬರಲಿಲ್ಲ, ನಾವು ಹೆಂಗೆ ಹೊಡಿತಾನಿವ ಅಂತ ನಾವು ವಿಚಾರ ಮಾಡ್ತೀವಿ. 1 ಓವರ್ ಸಿಕ್ತು ನೋಡ್ರಿ, ಆ ಓವರ್ಲಿದ್ದ ಅವಾಗ ಕಂಟಿನ್ಯೂ 6 ಹೊಡ್ಕೊಂತ ಹೋದ. ಸೊ ಅವ ಬೆಸ್ಟ್ ಬ್ಯಾಟಿಂಗ್ ಆಡಿದ ಇವತ್ತು 30 ಬಾಲಿಗೆ 66 ರನ್ ಹೊಡೆದಾನ. 1 ರನ್ ಅಲ್ಲ 66 ರನ್. ಯಾಕಪ್ಪ ಅಂದ್ರೆ ಅದ್ರೊಳಗೆ 6 6 4 4 ಅವನು ಅದ್ರಾಗ 50 ರನ್ ಹೊಡೆದ್ಬಿಟ್ಟಾನ. ಮತ್ತಿನ್ನೇನು ಬರೀ ಓಡಾಡಿ ಆ ಕಡೆ ಈ ಕಡೆ ಓಡಾಡಿ ಕೇಸಿ 16 ರನ್ ಹೊಡೆದಾನ. ಟೋಟಲ್ 66 ರನ್ ಹೊಡೆದಾನ. ಸೊ ಇವತ್ತು ಬೆಸ್ಟ್ ಬ್ಯಾಟಿಂಗ್ ಮಾಡ್ಯಾನ. ಹಾರ್ದಿಕ್ ಪಾಂಡ್ಯ ನೋಡ್ರಿ, ಅವನ ಕೇಂಡೆ ಕಡಲ್ಲ ಬ್ಯಾಟಿಂಗ್ ಆಡಿ ಅವನ ಗಿಚ್ಚಿಗಿಲಿಗಳು 6 ಹೊಡಿತಾನೆ ರೀ. ಮುಟ್ಟಿದ್ರೆ 6 ಹೋಗೋ ಹಾರ್ದಿಕ್ ಪಾಂಡ್ಯನು ಬೆಸ್ಟ್ ಬ್ಯಾಟಿಂಗ್ ಆಡಿ ಇವತ್ತು ಅವನು. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಇವರಿಬ್ಬರು ಹೋದ್ರು ಒಂದು ಸೈಡ್. ಸೊ ರಿಂಕು ಸಿಂಗ್ ಸಿಗೋದಾ ಅಪರೂಪಕ್ಕೆ ಅವನಿಗೆ ಬ್ಯಾಟಿಂಗ್ 1 ಬಾಲು 2 ಬಾಲು ಸಿಕ್ಕಿರ್ತಾವೆ. ಹುಡುಗ ಪಾಪ ಅದು 2 ಬಾಲ್ನಾಗ 6 ಹೊಡಿತಾನೆ. ಸೊ ಇಂಥ ನಮ್ಮ ಇಂಡಿಯನ್ ಫಿನಿಷರ್ ರಿಂಕು ಸಿಂಗ್ ಕರೆಕ್ಟ್ ರೂಲ್ ವಹಿಸಾಕತ್ತಾನ. ಸೊ ನಮ್ಗೆ ಅದು ಭಾಳ ಖುಷಿ ಐತಿ. ಸೊ ನೆಕ್ಸ್ಟ್ ನಮ್ಮದು ಇಂಡಿಯಾದ ಬಾಲಿಂಗ್ ಬಂತು. ಟೋಟಲ್ 193 ರನ್ ಹೊಡೆದಾರ. ಸ್ಟಾರ್ಟಿಂಗ್ 10 ಓವರಿಗೆ ಬರೀ 70 ರನ್ ಹೊಡೆದವ್ರು. ಆಮೇಲೆ 10 ಓವರಿಗೆ ಎಷ್ಟು 120 ರನ್ ಹೊಡೆದಾರ. ಟೋಟಲ್ ನಮ್ಮ ಇಂಡಿಯಾ 20 ಓವರಿಗೆ
93 ರನ್ ಹೊಡೆದ್ರ 194 ರನ್ನಿಗೆ ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡು ಕೊಟ್ರ. ಸೊ ನೋಡ್ರಿ ಸ್ಟಾರ್ಟಿಂಗ್ ಏನು ಚಲೋ ಆಗಲಿಲ್ಲ. ಅವನು ಬೂಮ್ರಾ ಎಲ್ಲಿ ಇರ್ತಾನೆ ಅಲ್ಲಿ ವಿಕೆಟ್ ಬೀಳಬೇಕ್ರಿ. ವಿಕೆಟ್ ಕಾಲಮ್ದಾಗ ಬೂಮ್ರಾ ಇರ್ಲಿಕ್ಕಪ್ಪ ಅಂದ್ರೆ ನಮ್ಮ ಟೀಮಿನ ಬಾಲರ್ ಎಲ್ಲ ಎದೋತದ್ದು ಹೊಡ್ಸೋಂತಾರ. ಸೊ ಇವತ್ತಿಂದ ಮಸ್ತ್ ಗಿಚ್ಚಿಗಿಲಿ ವಿಕೆಟ್ 2 ಬೋರ್ಡ್ ತೆಗದಾನ, 1 ಕ್ಯಾಚ್ ಔಟ್ ತೆಗದಾನ. ಯಾರು ವರುಣ್ ಚಕ್ರವರ್ತಿ ಅವನು ಮಿಸ್ಟ್ರೆಸ್ಟ್ ಸ್ಪಿನ್ನರ್ ಅವ. ನಮ್ಮ ಇಂಡಿಯಾಕ್ಕೂ ಅವನು ಕುಲ್ದೀಪ್ ಆಗಾನ ನೆಕ್ಸ್ಟ್ ಇವನೋ ಒಂದು ದೊಡ್ಡ ಕೊಡುಗೆ ನಮ್ಮ ಇಂಡಿಯಾಕ್ಕೆ ಸಿಕ್ಕಿದ್ದು. ಯಾಕಪ್ಪ ಅಂದ್ರೆ ಅಷ್ಟು ನೈಸ್ ಬಾಲಿಗೆ ಹೋಗಿದ್ದಾನವ. ಹ್ಯಾಟ್ರಿಕ್ ಮಿಸ್ ಆದ ಬರ್ರಿ ಅವನೊಂದು ಸ್ಟೋರಿ ಹಾಕಿ ನೋಡ್ಕೊಂಬರ್ರಿ ಇನ್ಸ್ಟಾದಾಗ ಬೇಕಾರೆ. ಹ್ಯಾಟ್ರಿಕ್ ಮಿಸ್ ಆತ ಒಂದು. ಆ ಹ್ಯಾಟ್ರಿಕ್ ಮಿಸ್ ಆಗಲಿಲ್ಲಪ್ಪ ಅಂತಂದ್ರೆ ಹ್ಯಾಟ್ರಿಕ್ ಆಗಿಬಿಡ್ತಿತ್ತು. ನಮ್ಮ ಇಂಡಿಯಾದಾಗ ಹೊಸ ಒಂದು ಕಾಲಮ್ ಒಳಗೆ ಅವ ಸೇರ್ಕೊತಿದ್ದ. ಸೊ ನೋಡ್ರಿ ಫೈನಲ್ ಆಗಿ ನಮ್ಮ ವಿಕೆಟ್ ಕಾಲಮ್ದಾಗ ಯಾರ್ಯಾರು ಅದಾರಪ್ಪ ಅಂತಂದ್ರೆ ಇವತ್ತಿನ ಮ್ಯಾಚ್ ಒಳಗೆ ವಾಷಿಂಗ್ಟನ್ ಸುಂದರ್ನ ಹಾಕೊಂಡಿದ್ರು. ಸೊ ಅವನಿಗೆ 1 ವಿಕೆಟ್ ಬೀಳಿಲ್ಲ. ಯಾಕಪ್ಪ ಅಂದ್ರೆ ಹುಡುಗ ಚಲೋ ಬಾಲಿಂಗ್ ಮಾಡ್ಯಾನ, ಇಲ್ಲ ಅಂದಿಲ್ಲ, ಒಪ್ಕೊಳ್ಳೋಣ, ಚಲೋ ಬಾಲಿಂಗ್ ಮಾಡ್ಯಾನ. ಸೊ ಇವತ್ತು ನೋಡ್ರಿ ಶಿವಮ್ ದುಬೆ 66 ರನ್ ಹೊಡೆದು 30 ಬಾಲಿಗೆ 2 ವಿಕೆಟ್ ತೆಗದಾನ. ಒಂದನೇ ಓವರ್ದಾಗ ಒಂದು, ಲಾಸ್ಟ್ 20ನೇ ಓವರ್ದಾಗೇನು ಹೊಡೆದು ತೆಗದಾನ. ಸೊ ಟೋಟಲ್ ಆಗಿ 2 ವಿಕೆಟ್ ಶಿವಮ್ ದುಬೆಗ, ಮತ್ತು ಒಳ್ಳೆ 1 ವಿಕೆಟ್ ಜಸ್ಮಿತ್ ಬುಮ್ರಾಗ, ಇನ್ನೂ 1 ವಿಕೆಟ್ ಹಾರ್ದಿಕ್ ಪಾಂಡ್ಯಾಗ. ಸೊ ಇನ್ನೂ 3 ವಿಕೆಟ್ ಅವು ಸಣ್ಣ ತೆಗೆದಿಲ್ಲ, ಎಲ್ಲ ಬೋರ್ಡ್ ಕ್ಯಾಚ್ ತೆಗೆದ ನಮ್ಮ ಮಿಸ್ಟ್ರೆಸ್ಟ್ ಸ್ಪಿನ್ನರ್ಗೆ. ಸೊ ಟೋಟಲ್ ಆಗಿ 7 ವಿಕೆಟ್ 174 ರನ್ ಹೊಡೆದಾರ. ಸೊ 17 ರನ್ಲಿದ್ದ ನಮ್ಮ ಇಂಡಿಯಾ ಇವತ್ತು ಮ್ಯಾಚ್ ವಿನ್ ಆಗೈತಿ. ಸೊ ನಮಗಿದು ಭಾಳ ಅಂದ್ರೆ ಭಾಳ ಖುಷಿ. ಯಾಕಪ್ಪ ಅಂದ್ರೆ ಗ್ರೂಪ್ ಸ್ಟೇಜ್ ಒಳಗೆ ಅಷ್ಟಕ್ಕಷ್ಟು ಮ್ಯಾಚ್ ಡಾಮಿನೇಟ್ ಮಾಡಿ ಗೆದ್ದಿದ್ದಂದ್ರೆ ನಮ್ಮ ಇಂಡಿಯಾ ಒಂದ. ಸೊ ಇಂಥ ಇಂಡಿಯನ್ ಟೀಮ್, ಕ್ವಾಲಿಟಿ ಇರುವಂಥ ಟೀಮ್ ನಮ್ಮ ಸೂಪರ್ 8 ಅಂಕರ್ ಕ್ವಾಲಿಫೈ ಆಗ್ಬಿಟ್ಟೈತಿ. ಸೊ ನಮಗೆ ಇವತ್ತಿನ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅಲ್ಲಿಗೆ ಅವನ ಕೇಂಡಿ ಕಾಡಲ್ಲ, ಮ್ಯಾಚ್ ಮಾಡಿ ಕೇಂಡಿ ಕಾಡಲ್ಲ, ಒಬ್ಬೊಬ್ರು ಬಾಲಿಂಗ್ ಐಕಾನಿಕ್ ಬಾಲಿಂಗ್ ಹಾಕಿ ಕೇಸಿ ನಮ್ಮ ಇಂಡಿಯಾನ ಟಾಪ್ ಕ್ಲಾಸ್ದಾಗ ಮುಗಿಸ್ಯಾರ. ಸೊ ಈಗ ಎಲ್ಲ ಗ್ರೂಪ್ ಸ್ಟೇಜಿನ ನಾಳೆಗೆ 1 ದಿವಸ ಅದಾವ, ಮುಗಿತಾವೆ. ಸೊ ನೆಕ್ಸ್ಟ್ ಬರುವಂಥವು ಸೂಪರ್ 8 ಪಂದ್ಯಗಳು ಹೇಳೋಕ್ಕಾಗಲ್ಲ ಹಂಗಂಗೆ ಎಲ್ಲ ಸ್ಟ್ರಾಂಗ್ ಟೀಮ್ ಇರ್ತಾವೆ. ಸೊ ನಾನು ನಿಮ್ಗೆ ಬೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ನೆಕ್ಸ್ಟ್ ಸೂಪರ್ 8ಗೆ ಯಾವ ಟೀಮ್ ಕ್ವಾಲಿಫೈ ಆಗ್ಯಾವ, ಯಾವ ಟೀಮ್ ಕ್ವಾಲಿಫೈ ಆಗಿಲ್ಲ ಅನ್ನೋದು ನಾನು ನಿಮಗೆಲ್ಲ ರಿಪೋರ್ಟ್ ಕೊಡ್ತೀನಿ ಅಂತ ನಾಳೆ ಬರುವಂಥ ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳೆಗೆ ಹಾಕ್ತೀನಿ ರೀ ಒಂದು ವಿಡಿಯೋ. ಸೊ ಸೂಪರ್ 8 ಅಂತಂದು ಹಾಕ್ತೀನಿ. ಸೊ ಆ ವಿಡಿಯೋನ ಎಲ್ಲರೂ ನೋಡ್ರಿ. ನಮ್ಮದು ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನೋಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇನ್ಸ್ಟಾದಾಗ ಯಾರು ನೋಡತ್ತಿಲ್ಲ ಫಾಲೋ ಮಾಡ್ಕೊರಿ, ನೋಡ್ರಿ ಅಂತಂದು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಾತೀನಿ ರೀ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.